ನಮಸ್ತೆ. ನನ್ನ ಹೆಸರು ತಿಲಕ್ ಚಕ್ರವರ್ತಿ ಅಂತ. ನಾನು ರಂಗಭೂಮಿ ಕಲಾವಿದ. ಇವಾಗ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ದೇವಿ ಸಿನಿಮಾ ಅಂತ ನನ್ನ ಸ್ನೇಹಿತ ಪ್ರೊಡ್ಯೂಸ್ ಮಾಡಿ ಅವನೇ ಆಕ್ಟ್ ಮಾಡ್ತಾ ಇದ್ದಾನೆ. ಬಹಳ ಸಂತೋಷ. ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಸ್ನೇಹಿತರು ಮುಂಚೆ ಹೇಳಿ ಫಾಸ್ಟ್ ಯಾವ್ಯಾವ ಮಾಡಿದಿರಿ? ಅದಕ್ಕೆ ಮುಂಚೆ ಬರ್ತಾ ಬಾಹುಬಲಿ, ಸೆಲ್ಫಿ ಮಮ್ಮಿ, ಗೂಗಲ್ ಡ್ಯಾಡಿ, ದೇವರಾಜ ಅಲಿಸ್ ಡೇವಿಡ್, ಮತ್ತೆ ಮದರ್ ಪ್ರಾಮಿಸ್, ಮತ್ತೆ ಇವಾಗ ದೇವಿ ಶಾರ್ಟ್ ಮೂವೀಸ್ ಗಳು ಮಾಡ್ತಿದ್ದೆ. ಜೂನಿಯರ್ ಆರ್ಟಿಸ್ಟ್ ಇಂದ ಇಲ್ಲಿವರೆಗೂ ಬಂದಿದೀವಿ, ಆರ್ಟಿಸ್ಟ್ ವರೆಗೂ. ಆಮೇಲೆ ನಮ್ಮ ಚೇತನ ಸ್ನೇಹಿತರು ಅವರು ನಮ್ಗೆ ಕರೆದಿ ಒಂದು ಒಳ್ಳೆ ನಮ್ಮ ಎಲ್ಲ ನೋಡಿ, ನಮ್ದು ಆಕ್ಟಿಂಗ್ ಎಲ್ಲ ನೋಡಿದಾರೆ, ನಮ್ದು ಎಲ್ಲ ನೋಡಿ ಇಲ್ಲಿ ಕರೆದು ಅವರೇ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ನಡೆಸುವಂತದ್ದು. ದೇವಿ ಮೂವಿ ನಡೆಸುವಂತ ಅವಕಾಶ ಕೊಟ್ಟಿದ್ದಾರೆ. ಇಬ್ರು ಮಾಡ್ತಾ ಇದೀವಿ ಅದರಲ್ಲಿ. ಒಬ್ಬ ಸ್ಟೇಜ್ ಆರ್ಟಿಸ್ಟ್ ಫಿಲಂ ಚಾನ್ಸ್ ಸಿಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನಾನು 4ನೇ ಕ್ಲಾಸ್ ಅಲ್ಲಿ ಇದ್ದಾಗಿಂದ. ಊರಲ್ಲೆಲ್ಲ ನಮ್ದು ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, ಕೆನ್ನಾಳ್ ಅಂತ ನಮ್ಮ ಊರು. ಅಲ್ಲಿ ನಾವು ಜೂನಿಯರ್ಸ್ ಆಗಿ ಹೋಗ್ತಾ ಇದ್ವಿ. ಅವಾಗ ಚೈಲ್ಡ್ ಜೂನಿಯರ್ಸ್ ಬೇಕು ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಿದ್ವಿ. ನಾವು ಅವತ್ತಿಂದ ಸಿನಿಮಾ ಮಾಡ್ಬೇಕು ಅಂತ ನೋಡಿ ಆಸೆ ಮಾಡ್ಬೇಕು ಒಂದು ಹೆಚ್ಚು ಕಡಿಮೆ 10-15 ವರ್ಷದಿಂದ ನಾವು ಇದೆಲ್ಲ ನೋಡ್ಕೊಂಡ್ ಬಂದಿರೋದು. ನಮ್ಗೊಂದು ಆಸೆ. ಅವಾಗೆಲ್ಲ ಬರೀ ಟಿವಿಲಿ ನೋಡ್ತಾ ಇದ್ವಿ, ನಾವು ಈ ತರ ಮಾಡ್ಬೇಕು, ನಾವು ಯಾವಾಗ ಈ ತರ ಟಿವಿಲಿ ಕಾಣಿಸ್ಕೊಳ್ಳೋದು ಅಂತ ಒಂದು ನೋಡಿ ನೋಡಿ ಇವಾಗ ಇಲ್ಲಿವರೆಗೂ ಬಂದಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ದೇವಿ ಮುಖಾಂತರನೇ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗುತ್ತೆ ನಮ್ಗೆ ಅಂತ ನಮ್ಮ ಒಂದು ಭಾವನೆ. ಸರ್, ಇವಾಗ ಒಬ್ಬ ಆರ್ಟಿಸ್ಟ್ ನೀವು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದಿರಾ, ಸೆಟ್ ಬಾಯ್ ಆಗಿ ಮಾಡಿದಿರಾ, ಅವಾಗಿನ ಸಿಚುವೇಶನ್ ಯಾವ ತರ ಇರ್ತಾ ಇತ್ತು ಅಂತ? ಅಂದ್ರೆ ನಮ್ಗೆ ನಾವು ಸಿನಿಮಾದಲ್ಲಿ ಯಾರು ನಮ್ಗೆ ಅಷ್ಟು ಕಾಂಟ್ಯಾಕ್ಟೇ ಇರ್ಲಿಲ್ಲ. ನಮ್ಗೆ ಗೊತ್ತಿದ್ದು ನನ್ನ ಕಸಿನ್ ಒಬ್ಬ ಎಡಿಯಕ್ಕೆ ವರ್ಕ್ ಮಾಡ್ತಾ ಇದ್ದ. ಅವನೊಬ್ನೇ ನನ್ಗೆ ಗೊತ್ತಿದ್ದು. ಅವನು ಹಿಂಗೆ ಒಂದು ಸಿನಿಮಾ ಬರ್ತಾ ಬಾಹುಬಲಿ ಅಂತ ಹೇಳಿ ಅಲ್ಲಿ ಅವರು ಲೊಕೇಶನ್ ನೋಡಕ್ ಬಂದಾಗ ನಾನ್ ಸುಮ್ನೆ ಗಾಡಿ ಕೊಟ್ಟು ಕಳ್ಸಿ ಲೊಕೇಶನ್ ನೋಡ್ಕೊಂಬರಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ. ಅದಾದ್ಮೇಲೆ ನನಗೆ ಹೋಗ್ಬೇಕನ್ನೋ ಆಸೆ ಇತ್ತಲ್ಲ, ಆ ತುಡಿತ ಅವರು ಅವನ್ನ ಯಾವಾಗ್ಲೂ ಫಾಲೋ ಅಪ್ ಮಾಡ್ತಾ ಇದ್ದೆ. ಯಾವಾಗ ಬರ್ತೀರಾ, ಯಾವಾಗ ಶೂಟ್ ಮಾಡ್ತೀರಾ, ನಾನು ಯಾವ್ದಾದ್ರು ಮಾಡ್ಬೋದಾ ಅಂತ ಹಿಂಗೆಲ್ಲ ಕೇಳ್ತಾ ಇದ್ದೆ. ಆಮೇಲೆ ಬಂದ್ಮೇಲೆ ನನಗೆ ಸಿನಿಮಾ ಒಳಗಡೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ನನಗೆ ಆಕ್ಟಿಂಗ್ ಮಾಡೋ ಹುಚ್ಚು. ಸರಿ ಆಯ್ತು ಬಾ ನೀನು ಅಂತ ಹೇಳಿದ್ರು. ಅವರು ಏನ್ ಮಾಡಿಸ್ಬೇಕು ಇವನ್ ಕೈಲಿ ಗೊತ್ತಿಲ್ಲ. ಏನ್ ಮಾಡ್ತೀಯ ಅಂತಿದ್ರು. ಆಮೇಲೆ ನಾನು ಮಲ್ಲ ಅಂತ ಇದಾರೆ ಸೆಟ್ ಆರ್ಟ್ ಅಸಿಸ್ಟೆಂಟ್, ಅವ್ರ ಹತ್ರ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು ಒಂದಷ್ಟು ಸೀರಿಯಲ್ಸ್, ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾ ಅಂದ್ರೆ ಅವಾಗ ಅವರು PRK ಪ್ರೊಡಕ್ಷನ್ ಯಾವ್ದೋ ಮಾಡ್ತಾ ಇದ್ರು. ಮತ್ತೆ ಆ ಒಂದು ನೋಟು, ಮಯ ಬಜಾರು, ಭರಾಟೆ, ಯಾವ್ದಾವ್ದೋ ಮಾಡಿದೀನಿ. ಅದಾದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಂಜು ಮಂಡ್ಯ ಅವರು ನಮ್ಗೆ ಅವಕಾಶ ಕೊಟ್ಟು ಅವರು ಬಾರೋ ಅಂತ ಹೇಳಿ ಅವರು ಭರತ ಬಾಹುಬಲಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಸ್ಕೊಂಡ್ರು. ಅದಾದ್ಮೇಲೆ ನಮ್ ಕೆರಿಯರ್ ಅಲ್ಲಿಂದ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ಇನ್ನ ಜಾಸ್ತಿ ಆಸಕ್ತಿ ಜಾಸ್ತಿ ಆಯ್ತು. ಅದಾದ್ಮೇಲೆ ನಾನು ಒಂದಷ್ಟು ಆಡಿಷನ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ. ಆಡಿಷನ್ಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಕೆಲವು ಸಲ ಹೇಳ್ತೀನಿ, ಹೋಗಿ ಆಯ್ತು ಫೋನ್ ಮಾಡ್ತೀನಿ, ಈ ತರ ಎಲ್ಲ ಹೇಳ್ತಿದ್ರು. ಕೆಲವೊಂದಷ್ಟು ಮೂವಿಯಲ್ಲಿ ಒಂದಿನ ಸಿಕ್ತಿತ್ತು. ನಿಮ್ಗೆ ಗೊತ್ತಲ್ಲ, ಪೇಮೆಂಟ್ ಗಳು ಇರ್ತಾ ಇರ್ಲಿಲ್ಲ, ಏನಿಲ್ಲ. ನಮ್ಗೂ ಒಟ್ನಲ್ಲಿ ಕಾಣಿಸ್ಕೊಬೇಕು ಸ್ಕ್ರೀನ್ ಮೇಲೆ. ನಾವ್ ಹೆಂಗಾದ್ರು ಬಂದು ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಅನ್ನೋದು ಒಂದು ಹುಚ್ಚು ಅದು. ಅದಾದ್ಮೇಲೆ ನನಗೆ ಕೆಲವೊಂದ್ಸಲ ಆಡಿಷನ್ಗೆ ಹೋದಾಗ ಆಮೇಲೆ ನನ್ನ ಒಳಗಿದ್ದು ಫಿಯರ್ನೆಸ್ ಅದನ್ನೆಲ್ಲ ನಾನು ಹೆಂಗಪ್ಪ ಇದನ್ನ ಓವರ್ಕಮ್ ಮಾಡ್ಬೇಕು ಅಂತ ಹೇಳಿ ನಾನೇ ಯೋಚನೆ ಮಾಡ್ತಾ ನಾನು ಏನ್ ಮಾಡ್ಬೇಕು. ಅವಾಗ ನನ್ಗೆ ಈ ತರದ ಒಂದು ಎಜುಕೇಶನ್ ಬೇಕು ಆಕ್ಟಿಂಗ್ ಮೇಲೆ ಅಂತ ಹೇಳಿ ನಾನು ಅವಾಗ ರಂಗಭೂಮಿಗೆ ಹೋಗಿ ರಂಗಭೂಮಿಯಲ್ಲಿ ಕಲ್ತು ಅಲ್ಲೊಂದ್ 3 ವರ್ಷ ಕೆಲಸ ಮಾಡಿ, ಅದಾದ್ಮೇಲೆ ಬೇರೆ ಬೇರೆ ತಂಡಗಳಲ್ಲಿ ವರ್ಕ್ ಮಾಡಿ, ಆಮೇಲೆ ಪ್ರಕಾಶ್ ರಾಜ್ ಅವ್ರದ್ದು ನಿರ್ದಿಗಂತ ಅಂತ ಇದೆ, ಅಲ್ಲಿ ವರ್ಕ್ ಮಾಡಿ, ಮತ್ತೆ ಅದಾದ್ಮೇಲೆ ಮತ್ತೆ ನಾವು ಸಿನಿಮಾ ಮಾಡ್ಬೇಕಲ್ಲ. ಯಾವಾಗ್ಲೂ ಕನ್ಸು ಅದೇ. ನಾವ್ ಏನೇ ಮಾಡ್ತಾ ಇದ್ರು ರಂಗಭೂಮಿನೂ ಮಾಡ್ತಾ ಇರ್ತೀವಿ, ಸಿನಿಮಾನು ಮಾಡ್ತಾ ಇರ್ತೀವಿ. ನಮ್ಗೆ ಸಿನಿಮಾ ಸ್ವಲ್ಪ ದೊಡ್ಡ ಕನ್ಸು. ಇದು ನಮ್ಗೆಲ್ಲ ಜೀವನ ರೂಪಿಸ್ಕೊಳಕ್ಕೆ ನಮ್ಗೊಂದು ಸಿಕ್ಕಿದ ಅವಕಾಶ ಮತ್ತೆ ವೇದಿಕೆ. ಇವಾಗ ಸ್ಟೇಜ್ ಆರ್ಟಿಸ್ಟ್ ಆಗಿತ್ತು, ಸ್ಟೇಜ್ ಇಂದ ಫಿಲಮ್ ಬಂದಾಗ ನಿಮ್ಗೆ ಏನೇನ್ ಅಂತ ಅಡ್ವಾಂಟೇಜಸ್ ಸಿಗುತ್ತೆ ಇಲ್ಲಿ? ಅಂದ್ರೆ ಆಕ್ಟಿಂಗ್ ಇರ್ಬೋದು, ಪ್ರತಿಯೊಂದು ಯಾವ ತರ ಅಡ್ವಾಂಟೇಜ್ ಸಿಗುತ್ತೆ?
ಆ, ಅಂದ್ರೆ ಈಗ ನಾವು ಸ್ಟೇಜ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ನೀವು ಯಾವ್ದೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದಿರೋರು ಇರ್ಬೋದು, ಯಾರೇ ಇದ್ರು ಮ್ಯಾಟ್ರ್ ಏನಾಗದಂದ್ರೆ ಈ, ಈ ಕೆಲವರು ಏನ್ ಮಾಡಿದ್ಯಾ ಅಂತಾರೆ, ನಾಟಕದ ಡೈಲಾಗ್ ಹೇಳೋದು, ನಾಟಕದ್ದು ಮತ್ತೆ ಸಿನಿಮಾದು ಕಂಪ್ಲೀಟ್ಲಿ ಚೇಂಜ್. ಸಿನಿಮಾ ಆಕ್ಟಿಂಗ್ ಬೇರೆ, ನಾವು ಥಿಯೇಟರ್ ಆಕ್ಟಿಂಗ್ ಬೇರೆ. ನಾವು ಅದನ್ನ ಹೆಂಗೆ ಅದಕ್ಕೆ ಬ್ಲೆಂಡ್ ಮಾಡಿ ನಾವು ಯಾವ ಮೀಟರ್ ಅಂತ ಹೇಳ್ತಾರಲ್ಲ, ಆ ಯಾವ ಮೀಟರ್ ಅಲ್ಲಿ ಆಕ್ಟ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಆಮೇಲೆ ಇದು ತುಂಬಾ ಅಂದ್ರೆ ನಮ್ಗೆ ಆ ಏನ್ ಹೇಳ್ತಾರೆ ಅದು ಎಕ್ಸ್ಪೋಜರ್. ಎಕ್ಸ್ಪೋಜರ್ ನಮ್ಗೆ ರಂಗಭೂಮಿಗಿನ್ನ ಸಿನಿಮಾದಲ್ಲಿ ಎಕ್ಸ್ಪೋಜರ್ ಅಲ್ಲಿ ಸಿಗುತ್ತೆ. ಬಟ್ ನಾವು ಯಾವ್ದೋ ನಮ್ ಕಲೆನ ನಾವು ಇಷ್ಟರಲ್ಲೇ ಸೀಮಿತ ಅಲ್ಲ, ಸ್ವಲ್ಪ ನಮ್ದು ಕಲೆ ಇದೆ ಅಂತ ಹೇಳಿ ಗುರ್ತಿಸ್ಕೊಳಕ್ಕೆ ಸಿನಿಮಾ ಒಂದು ದೊಡ್ಡ ಪ್ಲಾಟ್. ಹಂಗಾಗಿ ನಾವು ಅದನ್ನ ಚೂಸ್ ಮಾಡಿ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ತಿದ್ರೆ ಸ್ಟೇಜ್ ಆರ್ಟಿಸ್ಟ್, ರಂಗಭೂಮಿ ಕಲಾವಿದ್ರು ಯಾರು ಬಂದ್ರು ಫಿಲಮ್ ಅಲ್ಲೆಲ್ಲ ತುಂಬಾ ಮರ್ಯಾದೆ ಕೊಡ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸ್ಟೇಜ್ ಅಂದ್ರೆ ಅರ್ಥ ಆಗಿಲ್ಲ. ಇವಾಗ ರಂಗಭೂಮಿಲಿ ಟ್ರೈನಿಂಗ್ ಮುಗಿಸ್ಕೊ ಬಂದು ಫಿಲಮ್ ಬಂದ್ರೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಆಕ್ಟಿಂಗ್ ಇಂದ ಪ್ರತಿಯೊಂದು ಎಲ್ಲ ಸ್ಕಿಲ್ಸ್ ತುಂಬಾ ಮರ್ಯಾದೆ ಕೊಡ್ತಾರೆ ಫಿಲಮ್ ಅಲ್ಲಿ, ರಂಗಭೂಮಿಯಿಂದ ಬಂದಿದ್ದಾರೆ ಅಂತ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಖುಷಿ ಆಗುತ್ತಲ್ಲ ಸರ್. ಅಲ್ಲಿಂದ ನಾವು ಚಿಕ್ಕದಿಂದ ಇಲ್ಲಿ ಬಂದಾಗ ನಮ್ಗೆ ಏನೂ ಗೊತ್ತಿಲ್ಲದೆ ಬರ್ತೀವಿ. ಏನು ಗೊತ್ತಿಲ್ಲದೆ ಬಂದು ನಮ್ಗೆ ಅಷ್ಟು ರೆಸ್ಪೆಕ್ಟ್ ಸಿಗ್ತದೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಮ್ಗೊಂದು ಇನ್ನೂ ಏನನ್ಸುತ್ತೆ, ಅದೇ ಅದೇ ಈ ರಂಗಭೂಮಿಯಿಂದ ಸಿನಿಮಾ ಜರ್ನಿ ಇದೆಯಲ್ಲ, ಅದು ಕಂಪ್ಲೀಟ್ ನಮಗ್ ನಾವೇ ತೊಡ್ಕೊಂಡು ಬಂದಿರೋ ಜರ್ನಿಯಿಂದ ಅದೊಂದ್ ಖುಷಿ. ಆಕ್ಟ್ ಮಾಡೋದೇ ಒಂದ್ ಖುಷಿ, ಅದರಲ್ಲಿ ಕಾಣಿಸ್ಕೊಳ್ಳೋದೇ ಒಂದ್ ಖುಷಿ. ಕನ್ಸೋದು. ಈಗ ನಾವು ಥಿಯೇಟರ್ ಮಾಡ್ಬೇಕಾದ್ರೆ ಚಪ್ಪಾಳೆ ಅಂದ್ರೆ ಶೋ ಮುಗಿದ ತಕ್ಷಣ ಇಮಿಡಿಯೇಟ್ ಸಿಗುತ್ತೆ, ಅದು ಮಾಡ್ತಾನೆ ಸಿಗುತ್ತೆ. ಬಟ್ ಇದಕ್ಕೆ ಒಂದಷ್ಟು ನಾವು ತಯಾರಿ ಮಾಡಿ, ಅದು ಒಂದಷ್ಟು ದಿನ ಶೂಟ್ ಮಾಡಿ, ಆಮೇಲೆ ಅದನ್ನ ತೆರೆ ಮೇಲೆ ತಂದು ಆಮೇಲೆ ನಾವು ಗುರುತಿಸ್ಕೊಳ್ಳೋದಿದೆ, ಇದು ಸ್ವಲ್ಪ ಡಿಫಿಕಲ್ಟ್ ಮತ್ತೆ ತುಂಬಾ ಚಾಲೆಂಜಿಂಗ್ಸ್ ಇರುತ್ತೆ ಈ ಒಂದು. ಇವಾಗ ನೀವು ಅವಾಗಲೇ ದೇವಿ ಮೂವಿ ಬಗ್ಗೆ ಹೇಳ್ತಿದ್ರಲ್ಲ, ನಿಮ್ ಫ್ರೆಂಡ್ ಯುವರೈತ ಚೇತನ್ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಖುಷಿ ಆಗುತ್ತೆ ಸರ್. ನಮ್ ಸ್ನೇಹಿತರು ಈ ತರ ಒಂದು ಪ್ರೊಡಕ್ಷನ್ ಮಾಡಿ ಹೀರೋ ಆಗಿ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ ತುಂಬಾ. ನಾವೆಲ್ಲ ಹೆಚ್ಚು ಕಡಿಮೆ 10 ಇಯರ್ಸ್ ಇಂದ ನಾವೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ. ಈಗ ಆ ಟೈಮಲ್ಲಿ ನಾವು ಕಷ್ಟ ಟೈಮಲ್ಲಿ ನೋಡಿರ್ತೀವಿ ಅವ್ರನ್ನ ಯಾವ ತರ ಇದ್ರು ಅಂತ. ಈ ಸ್ಟೇಜಿಗೆ ಬಂದು ನಿಂತಾರ ಅಂದ್ರೆ ಅವ್ರ ಕಷ್ಟ, ಅವ್ರ ಪ್ರತಿಫಲ ಅವ್ರಿಗೆ ಸಿಗ್ತಾ ಇದೆ, ಅವ್ರ ಕಷ್ಟಪಟ್ಟಿರೋರಿಗೆ. ಬಟ್ ಅದೇ ಖುಷಿ ಆಗುತ್ತೆ ಅದು. ಅವನು ಅವತ್ತಿಗೂ ನಮ್ ಜೊತೆ ಹೆಂಗಿದ್ದ ಇವತ್ತಿಗೂ ಅದೇ ರೀತಿ ಇದ್ದಾನೆ. ಬಟ್ ಏನ್ ಖುಷಿ ಅಂತ ಅಂದ್ರೆ ಅವ್ನು ಅವತ್ತಿಂದಾನು ಸಿನಿಮಾ ಮಾಡ್ಬೇಕು, ಅವನು ಸಿನಿಮಾ ಮಾಡ್ಬೇಕು ಅವ್ನು ಅದೇ ತರ ಅಚೀವ್ ಮಾಡೋ ಆಸೆ ಈಡೇರ್ತಲ್ಲ ಅನ್ನೋದೊಂದು ಖುಷಿ ಇದೆ. ಮತ್ತೆ ಒಳ್ಳೇದಾಗಬೇಕು ಈ ಸಿನಿಮಾಕ್ಕೆ. ಅವನು ತುಂಬಾ ಪ್ಯಾಷನೇಟ್ ಆಗಿ ಒಂದಷ್ಟು ಜನ ಸೇರಿಸಿ ಅವನು ಇದಕ್ಕೂ ಮುಂಚೆ ಎಷ್ಟೊಂದು ಮಾಧ್ಯಮಗಳಲ್ಲೆಲ್ಲ ಹೇಳಿದ್ದಾರೆ ಅವರು, ನನಗೆ ಏನೇನಾಯ್ತು, ನಮ್ಗೆ ಎಲ್ಲೆಲ್ಲಿ ನಮ್ಗೆ ಏನೇನ್ ಮಾತಾಡ್ಕೊಂಡಿದ್ದಾರೆ ಎಲ್ಲ ಹೇಳಿದ್ದಾರೆ. ನೀವು ನೋಡಿರ್ತೀರ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲೂ ಹೇಳಿರ್ತಾರೆ ತುಂಬಾ ಏನೇನೋ ಆಯ್ತು, ನಮ್ಗೆ ಅವಮಾನಗಳಾಗಿದೆ ಅಂತ. ಎಲ್ಲಾ ಅದನ್ನೆಲ್ಲ ದಾಟಿ ಅವರು ಇಲ್ಲಿವರೆಗೂ ಬಂದ್ ನಿಂತಿದ್ದಾರೆ ಅಂದ್ರೆ ಅವ್ರ ಹಾರ್ಡ್ ವರ್ಕ್. ಸರ್, ಚೇತನ್ ಸರ್ ತುಂಬಾ ಒಂದು ಒಳ್ಳೆ ಮಾತು ಹೇಳ್ತಾರೆ. ಡಾಲಿ ಸರ್ ಬಡವ್ರ ಮಕ್ಳು ಯಾವ ತರ ಬೆಳಿಬೇಕು ಅಂತ ಹೇಳಿದ್ರು, ರೈತರ ಮಕ್ಳು ಬೆಳಿಬೇಕು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಮಾತಲ್ವಾ? ಹೌದು. ಅಂದ್ರೆ ಅದು ಲಾಸ್ಟ್ ಟೈಮ್ ಅದು ಕಾಂಟ್ರವರ್ಸಿನೂ ಆಗಿತ್ತು. ಮತ್ತೆ ಬಡವ್ರ ಮಕ್ಳು ಅವ್ರು ಆಮೇಲೆ ಒಂದ್ಸಲ ಅವರು ಕ್ಲಾರಿಟಿ ಕೊಟ್ರು, ಅದು ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಅಂತ ಹೇಳಿ ಅವರೇ ಅದ್ರ ಬಗ್ಗೆ ಕ್ಲಾರಿಟಿ. ಆಮೇಲೆ ನಾನೇ ಟ್ರೋಲ್ ಮಾಡ್ತಾನೆ ಅಂತಾನು ಅವ್ರು ಹೇಳಿದ್ರು, ಯಾರು ಧನುಸರು. ಅಂದ್ರೆ ಯಾವ್ದೇ ಸ್ಟೇಟ್ಮೆಂಟ್ ಇರ್ಲಿ, ಅದು ಅವ್ರು ಕಷ್ಟಪಟ್ಟು ಬಂದು ಆ ಸ್ಟೇಜ್ ಬಂದಾಗ ಅವ್ರ ಹಿಂದೆ ಬರೋರು ಇದ್ದಾರಲ್ಲ, ಅವ್ರಗಳನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರೋದೇ ಇದೊಂದು ಪ್ರೋಸೆಸ್. ಈಗ ನಮ್ ಫ್ರೆಂಡ್ ಮಾಡ್ತಾ ಇದಾರೆ, ಈಗ ನಾವೆಲ್ಲ ಅವರು ಏನು ಮಾಡಿಲ್ಲ ಅಂದಿದ್ರೆ ಈಗ ನಾವು ಬೇರೆ ಯಾವ್ದಾವ್ದೋ ಸಿನಿಮಾಗಳಲ್ಲಿ ಮಾಡ್ತಿದ್ವಿ. ಈಗ ಅವರು ಆ ಸ್ಟೇಜ್ ಬಂದಿರೋದ್ರಿಂದ ಆ ರೈತರ ಮಕ್ಕಳು, ಈಗ ನಮ್ ತಂದೆಯವರೆಲ್ಲ ಅವರು ವ್ಯವಸಾಯನೇ ಮಾಡ್ತಾ ಇದ್ರು. ಮತ್ತೆ ಈಗ ನಮ್ಮ ಮಾವ ಅವರೆಲ್ಲ ವ್ಯವಸಾಯನೇ ಮಾಡೋದು. ಸೊ ಹಂಗಾಗಿ ತುಂಬಾ ಕಡಿಮೆ ರೈತರ ಮಕ್ಕಳು ಈ ತರ ಒಂದು ಇದಕ್ಕೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಬಂದು ಈ ಮಟ್ಟಿಗೆ ಮಾಡ್ತಾ ಇದ್ರೆ ಅದೆಲ್ಲ ತುಂಬಾ ಕಮ್ಮಿ, ಎಲ್ಲೂ ಇಲ್ಲ ಆಲ್ಮೋಸ್ಟ್. ಅದು ಇದು ಮೊದಲನೇ ಬಾರಿ ನಾವು ಇಷ್ಟರ ಕೇಳ್ತಾ ಇರೋದು, ಪ್ರೊಡಕ್ಷನ್ ಮಾಡಿ ಈ ತರ ಒಬ್ಬ ಯುವ ರೈತ ರೈತರು ಅನ್ನೋದ್ಕಿಂತ ಯುವ ರೈತ, ಚಿಕ್ಕ ಹುಡುಗ ಅಂತ ಏಜ್ ಇನ್ನೂ ತುಂಬಾ ಕಮ್ಮಿ ಅವ್ರಿಗೆ. ಇವ್ರ ಏಜ್ಗೆ ಇವ್ರು ಇಷ್ಟೆಲ್ಲ ಮಾಡಿದ್ರೆ ಅಂದ್ರೆ ಅದೊಂದು ಬಹಳ ಖುಷಿ ಆಗುತ್ತೆ ನಮ್ಗೂನು. ಅಂದ್ರೆ ನಮ್ ಸ್ನೇಹಿತರು ಇಷ್ಟೆಲ್ಲ ಒಳ್ಳೇದು ಅಂದ್ರೆ ಎಷ್ಟೊಂದ್ ಜನಕ್ಕೆ ಕೆಲ್ಸ ಆಗ್ತಾ ಇದೆ ಇಲ್ಲಿ. ಇವಾಗ
ಒಂದು ಸೆಟ್ ಅಲ್ಲಿ ಎಷ್ಟ್ ಜನ ಇರುತ್ತೆ ಅಂತ ಗೊತ್ತಿಲ್ಲ, ಅದು ಎಷ್ಟೊಂದ್ ಫ್ಯಾಮಿಲೀಸ್ ಇರುತ್ತೆ. ಹೌದು. ಎಲ್ಲ ಏನು ಅವ್ನ್ ಬೇರೆ ಎಲ್ಲೋ ಮಾಡೋದಕ್ಕಿಂತ ಇದು ಸ್ವಲ್ಪ ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ತಾರೆ, ಅದರಿಂದ ತುಂಬಾ ಬಹಳ ಖುಷಿ. ಇವಾಗ ಆಡಿಯನ್ಸ್ ಎಲ್ಲ ಹೇಳ್ತಿರ್ತಾರೆ, ಇವಾಗ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಿರ್ತೀವಿ, ಜನ ಥಿಯೇಟರ್ ಬರ್ತಾ ಇಲ್ಲ, ಹೊಸ ಫಿಲಮ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಇಂಥ ಟೈಮಲ್ಲಿ ಒಬ್ಬ ರೈತರ ಮಗ ಇಷ್ಟು ದೊಡ್ಡ ನಿರ್ಧಾರ ತಗೊಂಡು ಒಂದು ದೊಡ್ಡ ಪ್ರೊಡಕ್ಷನ್ ಮಾಡೋದು ಏನ್ ಚಾಲೆಂಜಸ್ ಇರುತ್ತೆ ಅವ್ರಿಗೆ? ಅವ್ರದ್ದು ಕನ್ಸಿರುತ್ತೆ ಸರ್, ಅದು ನಾವ್ ಹೇಳಕ್ಕಾಗಲ್ಲ, ಅದು ಕನ್ಸು. ಇಲ್ಲ, ಅವರಿಂದ 106 ಜನ ಫ್ಯಾಮಿಲಿ, 106 ಜನ ಅನ್ನ ತಿಂತಾರಂದ್ರೆ ಅದು ಖುಷಿ ವಿಚಾರ. ಇಲ್ಲ ಅಂದ್ರೆ ಈಗ ಥಿಯೇಟ್ರು ಇವರೈತ ಸಿನಿಮಾ ಮಾಡಿ ಈಗ ಹೊಸಬ್ರು ಸಿನಿಮಾ ಬರ್ತಾ ಇಲ್ಲ, ನೋನ್ ಆರ್ಟಿಸ್ಟ್ ಗಳಿಗೆ ಮಾತ್ರ ಸೇರ್ತಾ ಇದಾರೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ಸಿನಿಮಾ ನೋಡ್ತಾ ಇದಾರೆ. ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತ ಬರ್ತಾರೆ ಜನ ಬರ್ತಾರೆ. ಅದನ್ನ ನಾವು ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ. ನಾವು ಅವ್ರಿಗೆ ರೀಚ್ ಮಾಡ್ಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಇವಾಗ ಚೇತನ್ ಸರ್ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಬೋಲ್ಡ್ ಆಗಿ ಒಂದು ಆನ್ಸರ್ ಮಾಡ್ತಾರೆ. ರೈತರ ಮಕ್ಳಿಗೆ ಯಾರು ಹೆಣ್ ಕೊಡ್ತಾ ಇಲ್ಲ ಅಂತ ಒಂದು ಆವಾಗ ಮಾತಿತ್ತು. ಇವಾಗ ಏನು ಅಂದ್ರೆ ರೈತರ ಮಕ್ಳಿಗೆ ಹೀರೋಯಿನ್ ಕೂಡ ಸಿಗ್ತಾ ಇಲ್ಲ, ಕೆಲವರು ಫೋನ್ ಎತ್ತಲ್ಲ, ಏನೇನೋ ಮಾತಾಡ್ತಾರೆ ಅಂತ. ಅದು ನಿಮ್ ಪಕ್ಕದಲ್ಲೇ ಇದ್ದು ನೋಡಿರ್ತೀರಲ್ಲ, ನೀವೇನ್ ಅನ್ಸುತ್ತೆ ನಿಮ್ಗೆ ಅವಾಗ? ಇಲ್ಲ, ಏನಂದ್ರೆ ಹೊಸ ಪ್ರೊಡಕ್ಷನ್ ಆಗಿರೋದ್ರಿಂದ, ಹೊಸ ಹೀರೋ ಆಗಿರೋದ್ರಿಂದ ಇನ್ನು ಅದು ಅಂದ್ರೆ ಚಾಲೆಂಜಸ್ ಇರುತ್ತೆ ಅವ್ರಿಗೂ. ಏನಂತ ಗೊತ್ತಿಲ್ಲ, ಮೊದಲನೇ ಇಟ್ಟಿದ್ದಾರೆ. ಅದಕ್ ಮುಂಚೆ ಯಾರ್ಯಾರೋ ಮುಂದೆ ಕಾಲ್ ಹೋಗ್ತಾ ಮಾಡಿ ಅಪ್ರೋಚ್ ಮಾಡಿರ್ತಾರೆ. ಅದ್ ಸರಿಯಾಗಿ ಆಗಿರುತ್ತೆ ಇಲ್ವೋ ಮೀಟಿಂಗು, ಆಮೇಲೆ ಅವ್ರಿಗೆ ಕಂಫರ್ಟಬಲ್ ಇರುತ್ತೆ, ಏನೋ ಗೊತ್ತಿರಲ್ಲ. ಸೊ ಕೆಲವರು ಆ ತರದ್ದು ಮಾಡಿರೋದ್ರಿಂದ ಆ ತರದ್ದು ಆಗಿರ್ಬೋದು. ಬಟ್ ಜಿನ್ಯೂನ್ ಆಗಿ ಪ್ರೊಡಕ್ಷನ್ ಟೀಮ್ ಇಂದ ಇವರೇ ಹ್ಯಾಂಡಲ್ ಮಾಡಿದಾಗ ರಿಜೆಕ್ಟ್ ಮಾಡಿದೀನಿ, ತುಂಬಾ ಜನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ನಮಗೂ ಬೇಜಾರಾಯ್ತು. ಅಂದ್ರೆ ಈಗ ಹಂಗಾದ್ರೆ ಹೊಸಬ್ರು ಸಿನಿಮಾ ಮಾಡ್ಬೇಕಂತ ಅಂದ್ರೆ ಈ ಅವಕಾಶ ಸಿಕ್ಕಿದಾಗ ಅಲ್ವಾ ಎಲ್ಲರೂ ಹಳಬ್ರಾಗ್ತಾವ. ಅವಕಾಶನೇ ಸಿಕ್ಕಿಲ್ಲ ಅಂತ ಅಂದ್ರೆ ಅವನು ಹೊಸಬಾಗೆ ಹೊಡಿತಾನೆ ಅಷ್ಟೇ. ಇವಾಗ ನಮ್ ಇಂಡಸ್ಟ್ರಿಲಿ ಒಂದಷ್ಟು ಜನ ಹೀರೋಯಿನ್ಸ್ ರಿಜೆಕ್ಟ್ ಮಾಡಿದ್ರು ಅವ್ರನ್ನ ಅಂತ ಹೇಳಿದ್ರಲ್ವಾ, ಅವರು ಇಂಡಸ್ಟ್ರಿ ಸ್ಟಾರ್ಟಿಂಗ್ ಬಂದಾಗ ಅವರು ಹೊಸ ಹೀರೋಯಿನ್ ಆಗಿರ್ತಲ್ಲ, ಅದನ್ನ ಯಾಕೆ ಮರ್ತೋಗ್ತಾರೆ ಅಷ್ಟೇ? ಎಲ್ರು ಅಲ್ವಾ, ಎಲ್ರು ಅಷ್ಟೇ ಅಲ್ವಾ ಸರ್. ನಾವೇನ್ ಯಾವ ದಾರಿ ನಾವು ಬಂದಿರ್ತೀವಿ ಆ ದಾರಿ ಮರಿಬೇಡ್ದು, ಅದನ್ನ ಮರ್ತಿರ್ತಾರೆ. ಕೆಲವೊಬ್ರು, ಎಲ್ರು ಅಲ್ಲ, ಕೆಲವೊಬ್ರು ಮರ್ತ್ ಬಿಡ್ತಾರೆ. ಸರ್, ಇವಾಗ ನನ್ ಪ್ರೆಸ್ ಮೀಟ್ ಅಲ್ಲಿ ನೋಡ್ತಿದ್ದೆ ಚೇತನ್ ಸರ್ ಅವ್ರು ಮಾತಾಡ್ತಿರೋದು, ಕೆಲವರು ದರ್ಶನ್ ಸರ್ ನನಗ್ ಗೊತ್ತು ಅಂತ ಹೇಳ್ಕೊಳಕ್ಕೆ, ಇಲ್ಲಾಂದ್ರೆ ನಾನು ಅವ್ರ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಕೆಲವು ಜನ ಹಿಂದೆ ಮುಂದೆ ನೋಡ್ತಾರೆ. ಅಂತದ್ದು ಅವ್ರ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಯಜಮಾನ್ರು ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದವ್ರ ಅಭಿಮಾನ ಸರ್, ಅದು ನಾವ್ ಅದಕ್ಕೆ ಏನ್ ಹೇಳಕ್ಕಾಗಲ್ಲ. ಅಭಿಮಾನಕ್ಕೆ ಅವರೇ ಹೇಳ್ಬೇಕು, ಅದು ಹೊರತು ನಾವೇನ್ ಹೇಳಕ್ಕಾಗಲ್ಲ. ಅವ್ರ ಖುಷಿ, ಅವ್ರ ಅಭಿಮಾನಕ್ಕೆ ಅವ್ರು ಹೇಳಿರ್ತಾರೆ. ಅವ್ರ ಯಜಮಾನ್ರು ಅನ್ಬೋದು, ಮತ್ತೊಂದು ಹೇಳ್ಬೋದು, ಅದು ಅವ್ರ ಮನ್ಸಿಂದ ಹೇಳಿರ್ಬೋದು, ಅದು ಅವ್ರ ಖುಷಿ ಅವರು. ಇವಾಗ ನಾವು ಇದ್ರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಸುಮಾರು ಇಂಟರ್ವ್ಯೂಸ್ ಎಲ್ಲ ನೋಡಿದೀವಿ. ನಾವು ಅವ್ರನ್ನ ಫಿಲಮ್ ಅಲ್ಲಿ ಎಷ್ಟು ಸ್ಫೂರ್ತಿಯಾಗಿ ತಗೊಂಡಿದೀನೋ, ಪರ್ಸನಲ್ ಲೈಫ್ ಅಲ್ಲೂ ಅದಕ್ಕಿಂತ ಸ್ಫೂರ್ತಿಯಾಗಿ ತಗೊಂಡು ಅದೇ ತರ ಹಸುಗಳು ಸಾಕಿದೀನಿ, ನಂದು ತೋಟ ಇದೆ, ಡೈಲಿ 1,000 ಲೀಟರ್ ಹಾಲು ಹಾಕ್ತೀನಿ ಅಂತಾರೆ. ಕಣ್ಣಾರೆ ನೀವು ನೋಡಿರ್ತೀರಲ್ಲ, ಅದ್ರ ಬಗ್ಗೆ ನೋಡಿದೀವಿ ಸರ್. ಇವಾಗ ಒಂದಷ್ಟು ಜನ ಹೇಳ್ತಾರೆ, ಇಲ್ಲ ಸುಮ್ನೆ ಮೀಡಿಯಾ ಪ್ರೆಸ್ ಮೀಟ್ ಗೋಸ್ಕರ ಹೇಳ್ತಿದ್ದಾರೆ. ಇಲ್ಲ ಅನ್ನೋರ್ಗೆ ನಾವೇ ಬಂದ್ರೆ ನಮ್ ಕಾಂಟ್ಯಾಕ್ಟ್ ಮಾಡ್ರೆ ನಾವೇ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಅಲ್ಲಿ ಏನ್ ನಡೀತಾ ಇರುತ್ತೆ, ಆ ಜಾಗದಲ್ಲಿ ಏನಿದೆ ಅದು ನಾವು ತೋರಿಸ್ತೀವಿ. ಇಲ್ಲ, ಇದಕ್ ಮುಂಚೆ ಯಾವ್ದೋ ಕನ್ನಡ ಪಿಕ್ಚರ್ಸ್ ಅಲ್ಲಿ ಅನ್ಸುತ್ತೆ ಹೇಳ್ಬೇಕು ಚೆನ್ನಾಗ್, ಅವ್ರನ್ನ ಪ್ರವೀಣಕಾಂತ್ ಅವ್ರ ಜೊತೆ ಒಂದು ಇದ್ನು ಮಾಡಿದ್ರು. ಅವ್ರ ಜೊತೆ ಒಂದು ವಿಡಿಯೋ ಅವ್ರ ಒಟ್ಟಿಗೆ ಅದ್ರ ಬಗ್ಗೆ ಕೇಳಿದ್ರು. ತುಂಬಾ ಚೆನ್ನಾಗಿ ಇಬ್ರು ಮಾತನಾಡಿದ್ರು ಅವಾಗ. ಅದು ನೋಡಿದ್ರೆ ಸಿಗುತ್ತೆ ಅನ್ಸುತ್ತೆ, ಅವ್ರು ಏನೇನ್ ಮಾಡ್ತಾ ಇದಾರೆ, ಏನೇನ್ ಮಾಡಿದ್ದಾರೆ, ಅಲ್ಲಿ ಯಾವ ತರ ನಡೀತಾ ಇದೆ. ಯೂಟ್ಯೂಬ್ ಚಾನಲ್ ಎಲ್ಲ ಅಪ್ಲೋಡ್ ಆಗಿದೆ, ಅದು ನೋಡ್ತಾ. ಹಂಗಾಗಿ ಈಗ ನಾವು ಹೇಳೋದಕ್ಕಿಂತ ನೀವು ಅದನ್ನ ನೋಡಿದ್ರೆ ಯಾವ್ದೋ ಫಾರ್ಮ್ ಹೌಸ್ ಹೋಗ್ಬಿಟ್ಟು ನಂದು ಅನ್ನಕ್ಕಾಗಲ್ಲ ಸರ್. ಅದು ನಾವು ಮಾಡಿ. ಬಟ್ ಅದೇ ಅದು ಏನೇನು ಫಾಂಟ್ ಏನಿದೆ ಅದೇ ಫಾಂಟ್ ಅಲ್ಲೇ ಬರ್ಸಿದ್ದಾರೆ. ಅದು ಪೋಸ್ಟರ್ ಫಾಂಟ್ ಇದೆಯಲ್ಲ, ಪೇಂಟಿಂಗ್ ಮಾಡಿಸಿರೋದು. ಹೌದು, ಸ್ಟಿಕ್ಕರು ಅಲ್ಲ, ಪೇಂಟಿಂಗ್ ಏನು ಮಾಡಿಸಿರೋದು. ಸರ್, ಇವಾಗ ಹೊಸ ಹೀರೋ ಆದ್ರೂ ತುಂಬಾ ದೊಡ್ಡದಾಗಿ ಖರ್ಚು ಮಾಡಿ ಒಂದು ಒಳ್ಳೆ ಸಾಂಗ್ ಮಾಡ್ತಿದ್ದಾರೆ. ನಾವೆಲ್ಲ ಇಲ್ಲೇ ಇದ್ದು ನೋಡ್ತಿದ್ದೀವಿ. ಅದ್ರ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ನಿಮ್ಗೆ? ಇಲ್ಲ, ತುಂಬಾ ಚೆನ್ನಾಗಿದೆ. ಅಂದ್ರೆ ಸಾಂಗು ನಮ್ ಮಾಸ್ಟ್ರು ಇದಾರೆ, ಮೋಹನ್ ಮಾಸ್ಟರ್ ಇದ್ದಾಗ ನಾವೇನ್ ಹೇಳಂಗಿಲ್ಲ. ಆ ಸಾಂಗ್ ಆಗ್ಲಿ, ಆ ವೈಬ್ ಆಗ್ಲಿ, ಅವರು ಎಲ್ಲ ಮುಂಚೆ ಪ್ರಿಪ್ರೊಡಕ್ಷನ್ ಟೈಮ್ ಅಲ್ಲಿ ಸಾಂಗ್ ಆಗ್ಬೇಕಾದ್ರಿಂದಾನು ಅವ್ರು ನಮ್ ಜೊತೆಗೆ ಇದ್ದಾರೆ. ನಾವೆಲ್ಲ ಅದೇ ಅವ್ರು ಯಾವಾಗ್ಲೂ ಹೇಳ್ತಿದ್ರು, ಸಾರ್ ಬಾಸ್ ಮಾಡಿ ಬಾಸ್, ನೀವು ತಲೆ ಕೆಡ್ಸ್ಕೊಂಡ್ಬಿಡಿ, ಆಗುತ್ತೆ. ಅವರು ತುಂಬಾ ಧೈರ್ಯ ಕೊಟ್ಟಿದ್ದಾರೆ. ಆಮೇಲೆ ಕೆಲವು ಸಲ ಬಾಸ್ ಹಿಂಗಲ್ಲ, ಬಾಸ್ ಹಿಂಗ್ ಮಾಡ್ಬೇಕು, ಬಾಸ್ ಹಿಂಗಾದ್ರೇನೆ ವರ್ಕ್ ಆಗೋದು, ಬಾಸ್ ಇಲ್ಲ ಹಿಂಗ್ ಮಾಡೋದು. ಹೊಸದಾಗ ಬರೋರ್ಗೆ ಈ ತರ ಹಳಬ್ರು ಇನ್ಪುಟ್ಸ್ ಕೊಟ್ಟು ಅವ್ರಿಗೆ ಯಾವ ದಾರಿಗೆ ಹೋಗ್ಬೇಕು, ಹೆಂಗ್ ಮಾಡಿದ್ರೆ
ಏನಾಗುತ್ತೆ ಅನ್ನೋದನ್ನ ಒಂದು ತಿಳಿಸ್ಕೊಟ್ರೆ ತುಂಬಾ ನ್ಯೂ ಕಮರ್ಸ್ಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗುತ್ತೆ. ಸರ್ ಇವಾಗ ಚೇತನ್ ಸರ್ ತುಂಬಾ ಹೊಸಬ್ರಾದ್ರು ಫಿಲಂ ಇಂಡಸ್ಟ್ರಿಗೆ ತುಂಬಾ ಹಳೆ ಕಲಾವಿದರನ್ನ ಹುಡುಕಿ ಸೆಲೆಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ ನನಗೂ ಗೊತ್ತಿಲ್ಲ ಕಾಸ್ಟಿಂಗ್ ಮಾಡಿರೋದು, ಬಟ್ ಹಳೆ ಕಲಾವಿದರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಖುಷಿ ಆಯ್ತು. ಅಂದ್ರೆ ಕೆಲಸ ಮಾಡಿದಾಗ ನಮಗೂ ಒಂದು ಗೊತ್ತಾಗುತ್ತೆ ಯಾವ ತರ ನಾವು ಮಾಡ್ಬೋದು. ಹಳೆ ಕಲಾವಿದ್ರ ಜೊತೆ ಸೇರ್ಕೊಂಡು ನಾವು ಮಾಡ್ಬೋದಲ್ಲ, ನಮ್ಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಲೆಕ್ಕಾಚಾರದಲ್ಲೂ ಮಾಡಿರ್ಬೋದು ಸರ್. ಹೊಸಬ್ರು ಹಳುಬ್ರು ಅನ್ನೋದಕ್ಕಿಂತ ಎಲ್ರು ಕಲಾವಿದ್ರೆ ಅಲ್ಲ. ಈಗ ನಾವು ಬಂದ ತಕ್ಷಣ ಹಂಗಾದ್ರೆ ಅವ್ರ ಮನೇಲಿ ಇರ್ಬೇಕಾ? ಇಲ್ಲ. ಹೌದು. ಈಗ ಅವ್ರು ಮಾತ್ರ ಇದ್ರೆ ನಾವು ಮನೇಲಿ ಇರ್ಬೇಕು? ಅದು ಅಲ್ಲ. ಎಲ್ರು ಸೇರಿ ಎಲ್ಲ ನೋಡಿ ಒಟ್ಟಿಗೆ ಕಲಿಬಹುದು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ ನಾವು ಅವ್ರ ಹತ್ರ ಸಾಕಷ್ಟು ಕಲಿಯೋದು ಇರುತ್ತೆ. ಹೌದು. ಮತ್ತೆ ಅವರು ನಮ್ಗೆ ಏನಾದ್ರು ಹೇಳ್ಕೊಟ್ಟು ಇಲ್ಲ ಕಣೋ ಹಿಂಗೆ ಅಂತ ಹೇಳ್ತಾರೆ. ಇದೆಲ್ಲ ಸೆಟ್ಟಲ್ ನಮ್ಗೂನು ಅದನ್ನೆಲ್ಲ ಅಂದ್ರೆ ಅವರು ಏನೇನ್ ಮಾಡಿರ್ತಾರೆ, ಏನೇನ್ ತಪ್ಪುಗಳು ಮಾಡಿರ್ತಾರೆ, ಅದನ್ನ ನಮ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ನ ಹೇಳಿದಾಗ ನಮ್ಗೂ ಒಂದಷ್ಟು ಸಾಕಷ್ಟು ಕಲಿಯಕ್ ಸಿಗುತ್ತೆ. ಸೊ ಹಂಗಾಗಿ ಎಲ್ರೂ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಇವಾಗ ನಾವು ಮುಂದಕ್ಕೆ ದೇವಿ ಚಿತ್ರದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಆಡಿಯನ್ಸ್? ಒಂದ್ ಒಳ್ಳೆ ಮಾಸ್ ಸಬ್ಜೆಕ್ಟ್ ಮತ್ತೆ ತಾಯಿ ಸೆಂಟಿಮೆಂಟ್ ಅವರು ಅವಾಗ್ಲೇ ಹೇಳಿದ್ದಾರೆ. ಒಳ್ಳೆ ಚಿತ್ರ ಬರುತ್ತಿದೆ. ಕನ್ನಡದವ್ರು ನೋಡ್ಬೇಕು, ಕನ್ನಡದವ್ರು ನೋಡಿ ಬೆಳೆಸ್ಬೇಕು ಅಷ್ಟೇ. ಹೊಸಬ್ರನ್ನ, ಹೊಸ ಕಲಾವಿದ್ರನ್ನ ನಾವು ಎಷ್ಟ ಅಲ್ಲ, ಹೊಸಬ್ರನ್ನ ನಾವು ನಮ್ಮನ್ನ ಬೆಳೆಸ್ಬೇಕು, ಚಿತ್ರಾನ ಬೆಳೆಸ್ಬೇಕು, ಕನ್ನಡ ಮೂವಿ ನೋಡ್ಬೇಕು. ಕೊನೆದಾಗ ನಮ್ ಚೇತನ್ ಸರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ನಿಮ್ ಫ್ರೆಂಡ್ ಚೇತನ್ ಸರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಚೇತನ್ ಅವ್ರ ಬಗ್ಗೆ ಏನ್ ಹೇಳೋದು? ಚೇತನ್ ಅವ್ರ ಬಗ್ಗೆ ಏನ್ ಹೇಳೋದು ಸರ್? ಎಲ್ಲಾ ಟೆನ್ಷನ್ ಎಲ್ಲ ಬಿಟ್ಬಿಡಿ, ಆರಾಮಾಗಿ ಕೆಲಸ ಮಾಡಿ. ಪ್ರೊಡಕ್ಷನ್ ಅವ್ರದೇ, ಹೀರೋನವ್ರೆ ಅಂದಾಗ ತುಂಬಾ ಮೈಂಡ್ ತುಂಬಾ ಅಪ್ಸೆಟ್ ಆಗಿರುತ್ತೆ, ಬಿಸಿ, ಸ್ಟ್ರೆಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಬಿಟ್ಬಿಟ್ಟು ನಿನ್ ಕೆಲಸ ನೀನ್ ಮಾಡ್ತಾ ಹೋಗು ಅಂತ ಹೇಳಕ್ ಇಷ್ಟ. ಅದೆಲ್ಲ ಇಲ್ಲ ಅಂತ ಅಂದ್ರೆ ಬಹಳ ಜಾಲಿ ಮನುಷ್ಯ. ನಾವು ಕೆಲವು ಸಲ ಈಗೆಲ್ಲ ಸ್ವಲ್ಪ ವರ್ಕ್ ಪ್ರೆಷರ್ ಇರೋದ್ರಿಂದ ಸ್ವಲ್ಪ ಅಂತ ಮಾತಾಡ್ತಾರ ಅವರು. ಬಟ್ ಸೆಟಲ್ ನೀವು ನೋಡಿರ್ತೀರ, ಅವ್ರ ಎಲ್ಲಾರ ಜೊತೆ ಆರಾಮಾಗಿ ಖುಷಿಯಾಗಿರ್ತಾರೆ. ನಮ್ಗೆ ಮೊನ್ನೆ ಅಷ್ಟೇ ಇನ್ಸಿಡೆಂಟ್. ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡುವ ಅಂತಂದ್ರು. ನಾನು ಇಲ್ಲ ಆಗಲ್ಲ ಅಂತ ಅಂದೆ. ಇಲ್ಲ ಮಾಡ್ಬೇಕು ನೀನು ಅಂತ. ಇಲ್ಲ ಕಣೋ ಆಗಲ್ಲ ಅಂತ. ಆಮೇಲೆ ಸರಿ ಆಯ್ತು, ಏನಕ್ ಮಾಡ್ಸಲ್ಲ ಹಿಂಗೆ ಅಂತ ಹೇಳಿ ಆಮೇಲೆ ಕೊನೆ ಕರ್ಕೊಂಡು ಹೋಗಿ ನಿನ್ ಹೇರ್ ಕಲರ್ ಎಲ್ಲ ಹೇರ್ ಕಲರ್ ಎಲ್ಲ ಚೇಂಜ್ ಮಾಡಿಸಿ ಅವರೇ ಕೂತ್ಕೊಂಡು ಹಿಂಗ್ ಲೈನ್ಸ್ ಎಲ್ಲ ಬೇಕಂತ ಹೇಳಿ ನನ್ನ ಕ್ಯಾರೆಕ್ಟರ್ನ ಹಿಂಗೆ ಇದೆ ಅಂತ ಹೇಳಿ ಇದೆಲ್ಲ ಅವರೇ ಹಾಕ್ಸಿ, ಕಾಸ್ಟ್ಯೂಮ್ ಎಲ್ಲ ಅವರೇ ಹಾಕ್ಸಿ ಹೋಗಿದ್ದಾರೆ. ಬಹಳ ಖುಷಿ ಆಗುತ್ತೆ. ನಮ್ ಸ್ನೇಹಿತರು ಏನೋ ಮಾಡ್ತಾ ಇದಾರೆ. ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಲಾವಿದರುಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ಲಿ, ಒಳ್ಳೆ ಉತ್ತಮ ಸ್ಥಾನದಲ್ಲಿ ಬೆಳಿಲಿ ಅನ್ನೋದು ನಮ್ಮ ಆಸೆ ಅಷ್ಟೇ ಸರ್. ನಮ್ ಜೊತೆ ಇದ್ದಿದ್ದು ನಮ್ ಸ್ನೇಹಿತ ಬೆಳಿಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.